ಏನಪ್ಪ ವೀಕ್ಷಕರು ಎಲ್ಲರೂ ಏನಾದರೂ ಮರ್ತು ಹೋಗಿದ್ದೀರಾ? ನಾನೇನು ಹೇಳಿದ್ದಾಳೆ? ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ಇರ್ತೀನಿ. ಮಧ್ಯ ಮರು ಜಾಸ್ತಿ. ಕೆಲವರು ಜ್ಞಾಪಿಸ್ಕೊಂಡಿದ್ದೀರಿ ಅಂದ್ಕೊಂಡಿದ್ದೀನಿ. ಬುಕ್ಕು ಪೇಪರ್ ತೊಗೊಂಡಿದ್ದೀರಾ? ಯಾವ್ಯಾವ ದೇವತೆ ಯಾವ ರಾಶಿಯಲ್ಲಿ ಹೇಗೆ ಕೂತಿರ್ತಾರೆ, ಯಾವ ನಕ್ಷತ್ರದಲ್ಲಿ ಹೇಗೆ ಕೂತಿರ್ತಾರೆ, ಯಾವ ಗ್ರಹದ ಮುಖಾಂತರ ಕೂತಿರ್ತಾರೆ ಅಂತ. ಗುರು ಆಯಿತು, ಶುಕ್ರ ಆಯಿತು ಅಲ್ವಾ? ಆ ಗುರು ಕರ್ಕಾಟಕ ರಾಶಿಯಲ್ಲಿ ಕೂತಿರ್ತಾನೆ. ಶುಕ್ರ ಬಹಳ ಚೆನ್ನಾಗಿ ಮೀನ ರಾಶಿಯಲ್ಲಿ ಕೂತಿದ್ದಾಗ ದೇವಿ ಅಂಶದಲ್ಲಿ ಆ ಗ್ರಹದ ಮುಖಾಂತರವಾಗಿ ಬಂದು ಆ ಕಾಪಾಡತಕ್ಕಂಥ ವ್ಯವಸ್ಥೆ ನಮಗೆ ಶನೇಶ್ವರನಿಗೆ ಆ ಕರ್ಮವನ್ನು ಕಳೀತಾಳೆ ದೇವಿ. ಅದಕ್ಕೆ 9 ನವಗ್ರಹಗಳನ್ನು ಅವಳೇ ಸ್ವತಃ ಆಲಂಘನೆ ಮಾಡಿಕೊಂಡು ಉಚ್ಚ ಸ್ಥಾನದಲ್ಲಿ ಬಂದು ಕೂತ್ಕೊತಾಳೆ. ನೆಕ್ಸ್ಟ್ ಗ್ರಹಗಳಿಗೆ ಹೋಗೋಣ. ಸರಿಯಾಗಿ ಬರ್ಕೊಳ್ಳಿ. ಭಾಳ ಚೆನ್ನಾಗಿರ್ತಕ್ಕಂಥ ವಿಶೇಷವನ್ನು ನೋಡ್ಕೊಳ್ಳೋಣ. ಇವತ್ತು ಶನಿವಾರ ಆಗಿರೋದ್ರಿಂದ ಶನೇಶ್ವರನ್ನೇ ವಿಚಾರ ಮಾತಾಡೋಣ. ಶನಿ ಅಕಸ್ಮಾತು ತುಲಾ ರಾಶಿಯಲ್ಲಿ ಕೂತ್ಕೊಂಡ್ರೆ ನೀವೇನು ಬರ್ಕೋಬೇಕು? ಶನೇಶ್ವರ ಅಂತ ಹಾಕೋಬೇಕು. ಮೊದಲು ಗುರು ಅಂತ ಬರ್ಕೊಂಡಿದ್ರಿ, ಗುರು ಪಕ್ಕದಲ್ಲಿ ಕರ್ಕಾಟಕ ರಾಶಿ ಅಂತ ಹಾಕೊಂಡಿದ್ರಿ, ಉಚ್ಚ ಸ್ಥಾನ ಅಂತ ಉಚ್ಚವಾಗಿ ಹಾಕೊಂಡ್ರಿ. ಅದನ್ನು ಯಾರನ್ನು ಪೂಜೆ ಮಾಡಬೇಕು ಅಂತ ಹೇಳಿದೆ? ಪಾರ್ವತಿ ಪರಮೇಶ್ವರನ ಪೂಜೆ ಮಾಡಬೇಕು ಅಂತ ಹೇಳಿದೆ ಅಲ್ವಾ? ಶುಕ್ರನ್ ಹಾಕೊಳ್ಳಿ ಅಂತ ಹೇಳಿದೆ. ಶುಕ್ರನ ಪಕ್ಕದಲ್ಲಿ ತುಲಾ ರಾಶಿಯಿಂದ ವಿಶೇಷವಾಗಿ ಹಾಕೊಂಡ್ರೆ ಮೀನ ರಾಶಿ ಅಂತ ಹಾಕೊಂಡಿದ್ರಿ. ಆ ತುಲಾ ನಕ್ಷತ್ರದ ವಿಶೇಷವಾಗಿರ್ತಕ್ಕಂಥ ಮೀನರಾಶಿ ದೇವತೆ ಲಕ್ಷ್ಮಿ. ಅದಕ್ಕೆ ಏನಂದೆ? ಲಕ್ಷ್ಮಿ ಪೂಜೆಯನ್ನು ಉತ್ತರ ನಕ್ಷತ್ರದಲ್ಲಿರೋಳನ್ನ ಪೂಜೆ ಮಾಡಿಕೊಂಡ್ರೆ ಬಹಳ ಉತ್ತಮ ಅಂತ ಹೇಳಿದ್ವಿ. ಹೌದಾ? ಶುಕ್ರ ಅಂದರೆ ಹೆಣ್ಣಲ್ವೇ? ಆ ರೀತಿ ಪೂಜೆ ಮಾಡಿ. ಈಗ ನಾವು ಹೋಗೋದು ಶನೇಶ್ವರ, ಶನಿವಾರ. ಆ ಶನಿ ಹೇಗಿರ್ತಾನೆ, ಎಲ್ವಾರ್ತ ಅಂದರೆ ಜಗನ್ಮಾತೆ ರುದ್ರ ಸ್ವರೂಪದಲ್ಲಿದ್ದಾಗ, ರೌದ್ರವಾಗಿದ್ದಾಗ, ಅವರು ಉಗ್ರ ಸ್ವರೂಪದಲ್ಲಿ ಕೂತ್ಕೊಂಡಾಗ ಹೇಗೆ? ನಂಬರ್ 1 ಬರ್ಕೊಳ್ಳಿ. ಎಲ್ಲರೂ ಆ ಶನಿಯನ್ನು ಪಕ್ಕದಲ್ಲಿ ಹಾಕ್ಕೊಂಡು ತುಲಾರಾಶಿ ಅಂತ ಹಾಕ್ಕೊಳ್ಳಿ. ಶನಿಯನ್ನು ಹಾಕ್ಕೊಂಡು ಪಕ್ಕದಲ್ಲಿ ತುಲಾರಾಶಿ ಅಂತ ಹಾಕ್ಕೊಳ್ಳಿ. ತುಲಾರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿ ಕೂತ್ಕೊಂಡ್ರೆ, ತುಲಾರಾಶಿಯ ಮನೆಯಲ್ಲಿ ಶನಿ ಕೂತ್ಕೊಂಡ್ರೆ ಬಹಳ ಉನ್ನತ ಸ್ಥಾನವನ್ನು ಕೊಡ್ತಾನೆ. ನಿಮಗೆ IAS ಆಫೀಸರ್ ಮಾಡಿಸ್ಬೋದು, ದೊಡ್ಡ ಪದವಿ ಮಿನಿಸ್ಟ್ರ್ ಕೊಡ್ಬೋದು, ಇಲ್ಲ ಕೋಟ್ಯಾಧೀಶ್ವರನ್ ಮಾಡ್ಬೋದು. ಯಾವತ್ತೂ ತಿಳ್ಕೊಳ್ಳಿ, ಇಂಥ ರಾಶಿಯಲ್ಲಿ ನಕ್ಷತ್ರದಲ್ಲಿ ಅವನು ಕೂತಿದ್ರೆ, ಯಾವತ್ತಿದ್ರೂ ತುಲಾರಾಶಿಯಲ್ಲಿ ಶನಿ ಕೂತಿದ್ರೆ ಕೆಟ್ಟದನ್ನು ಒಳ್ಳೆಯ ರೀತಿಯಲ್ಲಿ ಪ್ರಭಾವ ಮಾಡ್ತಾನೆ. ನಿಮ್ಗೆ 7.5 ನಡಿಬೇಕಾದ್ರೆ ಒಳ್ಳೆ ಕೆಲಸಗಳು, ಬೇರೆಯವರೆಲ್ಲ ಕೆಟ್ಟಾಗ್ತಾ ಇರುತ್ತೆ. ಏನ್ರಿ ನಮ್ಮ ಮಗನಿಗೆ ಅದೇನೋ ತುಲಾರಾಶಿಯಲ್ಲಿ ಶನಿ, ಆದರೆ ನೋಡಿ ನಮಗೆಲ್ಲ ಎಷ್ಟು ಕಷ್ಟಪಟ್ವಿ, ಅವ್ನಿಗೆ ಆ ಕಷ್ಟ ನೋಡಿ ಫಸ್ಟ್ ಕ್ಲಾಸ್ ಆಗುತ್ತೆ. ಆದರೆ ಅವ್ನಿಗೆ ಯಾವಾಗ ಕೊಡ್ತಾನೆ ಅಂದರೆ ಮೇಷರಾಶಿ ಬಂದಾಗ ತಲೆ ಮೇಲೆ ಹೊಡಿತಾನೆ. ಈ ಟೈಮಲ್ಲಿ ಭಾಳ ಚೆನ್ನಾಗಿ ನೋಡ್ಕೊತಾನೆ. ಅದಕ್ಕೆ ಹುಷಾರಾಗಿ ಇಟ್ಕೋಬೇಕು. ಸೊ ಈ ತುಲಾರಾಶಿಯವ್ರಿಗೆ ಒಂದು ಮಾತ್ರ ತಿಳ್ಕೊಳ್ಳಿ, ಜೀವನದಲ್ಲಿ ಒಂದು ಊಣ ಅಂತ ಕೊಟ್ಟಿರ್ತಾನೆ. ಏನು ಊಣ ಅಂದರೆ, ನಡಿಬೇಕಾದ್ರೆ ಕಾಲು ಒಂದು ಚಿಕ್ಕದು ಒಂದು ದೊಡ್ಡದು, ಅವ್ನು ಕುಟ್ತಾನೆ ಇರ್ತಾನೆ ಹೀಗೆ, ಇಲ್ಲ ಆಕ್ಸಿಡೆಂಟ್ ಮಾಡಿಬಿಟ್ಟು ರಾಡ್ ಹಾಕಿ ಕುಂಟಿಸ್ತಾನೆ. ಅವನ ಶನಿ ಹೇಗಿರ್ತಾನೋ ಹಾಗೆ ಇವನು ಮಾಡಿರ್ತಾನೆ. ಇಲ್ಲ ವಕ್ರ ಮಾಡಿರ್ತಾನೆ, ಏನಾದರೂ ಒಂದು ಸ್ವಲ್ಪ ಕುಷ್ಠರೋಗ ಕೊಟ್ಟಿರೋದು, ಇಲ್ಲ ವೈಟ್ ಪ್ಯಾಚಸ್ ಮಾಡಿಬಿಡ್ತಾನೆ, ಇಲ್ಲ ತಲೆ ಪೂರ್ತಿಯಾಗಿ ಏನು ಮಾಡ್ತಾನೆ, ಹೀಗೊಂದು ಜಪ್ಪಂತ ಒಂದು ಜಂಪರ್ ಹಾಕಿದಂಗೆ ಇಟ್ಟಿರ್ತಾನಲ್ಲ, ಈ ಕಡೆ ಚಿಕ್ಕ ತಲೆ, ಈ ಕಡೆ ದೊಡ್ಡ ತಲೆ, ದೊಡ್ಡದಾಗಿ ಅವಿಕಾರವಾಗಿ ಕಾಣಬೇಕಲ್ಲ. ಯಾಕಂದರೆ ಶನಿ ಬಂದು ಅಂಗವಿಕಲ, ಕುರೂಪಿ, ವಿಕಾರ. ಸೊ ಅವನು ಹೇಗೆ ಮಾಡ್ತಾನೆ, ನಾನು ಉಚ್ಚವಾಗಿದ್ದಾಗ ನನ್ನ ಸ್ವರೂಪಗಳು ಇವನಲ್ಲಿರಬೇಕು ಅಥವಾ ಅವಳಲ್ಲಿರಬೇಕು. ಆ ಹುಡುಗಿ ಇರಬೇಕು, ಇಲ್ಲ ಹುಡುಗನಿಗಿರಬೇಕು. ಕೆಲವರು ಹೇಳ್ತಾರೆ, ಏನ್ರಿ ಆ ಕೈ ಒಂದು ದೊಡ್ಡದು ಒಂದು ಚಿಕ್ಕದು ಹಿಂಗಿದೆ ಅಂತ. ಇಷ್ಟಿಷ್ಟೇ ಇರುತ್ತೆ ಕೈಗಳು, ಅದು ಸ್ವಲ್ಪ ಬರಲ್ಲ ಕಾಫಿಗೆ. ಹೆಂಗೆ ಬರುತ್ತೆ? ಹಿಂಗೆ ಇಟ್ಕೊಂಡು ಹಿಂಗೆ ಬರಬೇಕು ಪುಟ್ಬಿಡ್ದಾಗ. ಇಲ್ಲ ಏನು ಮಾಡ್ತಾರೆ, ಟಾಣಿ ಡ್ವಾರ್ಫ್ ಥರ ಮಾಡಿಟ್ಬಿಡ್ತಾನೆ. ಇಷ್ಟೇ ನೀನು ಹಣೆ ಬರ ಕೂತ್ಕೋ ಅಂತ ರಾಹು ಜೊತೆ ಕೂತ್ಕೊಂಡು ತುಲಾರಾಶಿ ಕೂರಿಸ್ಬಿಡ್ತಾನೆ. ಅದಕ್ಕೆ ಹೇಳೋದು, ಕೆಲವರು ಯಾಕೆ ಕುಳ್ಳಿಗಾಕ್ಬಿಡ್ತಾರೆ, ಪುಟ್ದಾಗ ಕುಳ್ರು ಅಂತ ಹೇಳ್ತೀವಲ್ಲ, ಅವ್ರಿಗೆಲ್ಲ ಯಾರಿಂದ? ಶನಿ ಪ್ರಭಾವ. ಇಲ್ಲ ಊದಕ್ಕೆ ಏಣಿ ಥರ ಮಾಡಿಟ್ಬಿಡ್ತಾನೆ. ಕೇತು 4 ರಬ್ಬರ್ ಬ್ಯಾಂಡ್ ಎಳೆದಿಟ್ಬಿಟ್ಟು ಇವತ್ತಿನ ದಿವಸ ನೀವು ಮೈಸೂರಲ್ಲಿ ಹೋಗಿ ನೋಡ್ತಿರಲ್ಲ, ಅವನ್ನ ಹಾಗೆ ಇಟ್ಬಿಟ್ಟಿದ್ದಾರೆ. ಜೀವನದಲ್ಲಿ ಏನೂ ಇಲ್ಲ, ಬಿಕಾರಿ ಥರ ನಿಂತಿರಬೇಕು. ಅಂದರೆ ಏನು, ಜೀವನ ತಾನು ಸಾಧಿಸಬೇಕು, ಹೇಗೆ ನಿಂತ್ಕೋಬೇಕು ಅಂದರೆ ಏನೂ ಇಲ್ಲದೆ ಮಾಡಿ ಇಟ್ಬಿಟ್ಟು ಎತ್ತರ ಸ್ಥಾನ ಕೊಟ್ಬಿಟ್ರು. ಹೆಸರು ಪದವಿ ಎಲ್ಲ ಕೊಡ್ತಾನೆ. ಕಾಂಚನಂ ಕಾರ್ಯವೇ ಇಲ್ಲದೆ ಇದ್ದ ಹಾಗೆ ಸಿದ್ಧಿ ಮಾಡಿಬಿಡ್ತಾನೆ. ಅದಕ್ಕೆ ಹೇಳೋದು, ಒಂದು ಕೊಟ್ಟರೆ ಒಂದನ್ನು ಕೊಡಲ್ಲ. ಆದರೆ ಅವನಿರೋ ಸ್ಥಾನದಲ್ಲಿ ಮಾತ್ರ ಯಶಸ್ಸು, ಕೀರ್ತಿ, ಪದವಿ ಗ್ಯಾರಂಟಿ. ಊಣ ಮಾತ್ರ ಒಂದು ಕೊಟ್ಟಿರ್ತಾನೆ. ಇಲ್ಲ ಕಣ್ಣನ್ನು ಮೆಲ್ಗಣ್ಣು ಇಲ್ಲಿ ನೋಡು ಅಂದರೆ ಅದು ಅಲ್ಲಿ ನೋಡ್ತಾ ಇರ್ತಾನೆ. ಆ ಹುಡುಗಿನ ಪಾಪ ನೋಡಕ್ಕೆ ಹೋಗಿರ್ತಾನೆ, ಈ ಕಡೆ ನೋಡ್ತಾ ಇದ್ರೆ ಅಲ್ಲಿ ಪಕ್ಕದಲ್ಲಿರೋ ಅಂತ ನೋಡ್ತಾ ಇರ್ತಾನೆ. ಅಲ್ಲಲ್ವೋ ಇಲ್ಲಿ ನೋಡು ಅಂತಾರೆ. ಹಾಗೆ ಆ ಜೀವನನ ಹುಡುಗನಿಗಾಗಲಿ ಹುಡುಗಿಗಾಗಲಿ ಮೆಲ್ಗಣ್ಣು ಅಂತ ಕೊಡೋದು. ಯಾತಕ್ಕೆ? ಇದಕ್ಕೆ. ಇಲ್ಲ ಮೂಗು, ಪುಟಾಣಿ ಮೂಗು, ಎಳಿಯೋಕ್ಕೆ ಆಗಲ್ಲ. ಅದೇನ ಆ ಮೂಗು, ಅವನು ಸುಂದರನೋ ರಾಮ ರಾಮ ಅಂದಿರ್ತಾನೆ. ಇಲ್ಲ ಛಾಯಾವರ್ಣ, ಚಂದ್ರನು ಅಂದರೆ ರಾಶಿಯಾಧಿಪತಿನೂ ಅಲ್ಲೇ ಇದ್ದು, ಲಗ್ನಾಧಿಪತಿನೂ ಅಲ್ಲೇ ಇದ್ದು, ಶನಿನೂ ಅಲ್ಲೇ ಕೂತ್ಕೊಂಡಿದ್ದರೆ ಅವನ ಕಪ್ಪು ಗ್ಯಾರಂಟಿ. ಏನು ಪೊಲೀಸ್ ತುಪ್ಪಿ ತಿಕ್ಕಿ ಮಾಡಿ ಪಾಲಿಷ್ ಮಾಡಿದ್ರು ಬೆಳ್ಳಗಾಗೋದಿಲ್ಲ. ಅದಕ್ಕೆ ಹೇಳೋದು, ಆ ವರ್ಣ ಯಾವತ್ತೂ ಚೇಂಜ್ ಮಾಡದೇ ಇರೋದು ಚಂದ್ರ. ಅದಕ್ಕೆ ಹೇಳೋದು, ಜೀವನದಲ್ಲಿ ಅವನು ಕೊಡೋ ಬಣ್ಣ, ನೀವುಗಳು ಹೆಂಗಸರು ಸುಮ್ಮನೆ ನಾನು ಮೇಕಪ್ ಮಾಡಿಸ್ಕೊಂಡ್ಬಿಟ್ರೆ ಸರೋಗುತ್ತೆ, ಮಂಗ್ ಬಂದರೆ ಸರೋಗುತ್ತೆ, ಇದು ಬಂದರೆ ಕಪ್ಪಾಗಿರೋರು ಬೆಳಗಾಗ್ಬಿಡ್ತೀವಂತೆ. ಕಾಶ್ಮೀರ್ಗೆ ಹೋಗಿ ಕೂತ್ಕೊಂಡ್ರೆ, ನೀವು ಲಂಡನ್ಗೆ ಹೋಗಿ ಕೂತ್ಕೊಂಡ್ರೂ ಬೆಳಗಾಗಲ್ಲ ಗ್ಯಾರಂಟಿ. ಜೀವನದಲ್ಲಿ ಯಾವತ್ತೂ ಕಲರ್ ನೋಡಿ ಭಗವಂತನಿಗೆ ಯಾವ ಕಾಲಕ್ಕೂ ಶರಣಾಗತ್ತಾಗೋದಲ್ಲ. ಜೀವನದಲ್ಲಿ ಅವನು ಕೊಟ್ಟಿದ್ದು ನಾವು ಅನುಭವಿಸ್ಬೇಕು. ಅದಕ್ಕೆ ಪ್ರತಿಯೊಬ್ಬರು ಏನು ಅಂಗವಿಕಲವಾಗಿ ಕೊಟ್ಟಿರ್ತಾನೆ, ಉಚ್ಚಸ್ಥಾನದಲ್ಲಿ ಕೂತಿರ್ತಕ್ಕಂಥ ನಾವು ದೇವಿ ಜಗನ್ಮಾತೆ ಅಲ್ಲಿ ವಾಸವಾಗಿರ್ತಾಳೆ. ಅದಕ್ಕೆ
ತುಲಾ ರಾಶಿಯಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನೀವು ಪೂಜೆ ಮಾಡಬೇಕಾದ್ದು ಆ ತುಲಾ ರಾಶಿಯ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾಗ ಸುಬ್ರಹ್ಮಣ್ಯ ವಳ್ಳಿ ದೇವಸೇನಾ ಸಮೇತ ಷಣ್ಮುಗನ್ನ ಪೂಜೆ ಮಾಡಬೇಕು. ಏನು ಮಾಡಬೇಕು ಭಕ್ತ ಬರ್ಕೊಳ್ಳಿ, ಪರಿಹಾರ ಷಣ್ಮುಗನ ಪ್ರಿಯಂ. ಅದೇ ಜೀವನಾಪೂರ್ತಿ ನೀವು ಹಣೆ ಬರದಲ್ಲಿ ತುಲಾ ರಾಶಿಯಲ್ಲಿ ಶನಿ ಕೂತಿದ್ರೆ, ಲಗ್ನನೂ ಅದೇ ಆಗಿದ್ರೆ ಅಥವಾ ಚಂದ್ರ ಅಲ್ಲೇ ಕೂತಿದ್ರೆ, ಯಾವುದೇ ಆಗಲಿ ಆ ಶನಿ ತುಲಾ ರಾಶಿಯಲ್ಲಿ ಕೂತಿದ್ದಾನೆ ಅಂದರೆ ಉಚ್ಚ ಸ್ಥಾನದಲ್ಲಿ ಜಗನ್ಮಾತೆ ಅಲ್ಲೇ ವಾಸವಾಗಿದ್ದಾರೆ. ಸುಬ್ರಹ್ಮಣ್ಯನ ಪೂಜೆ ಜೀವನಾಪುರಿ ಅಂತ ನೀವು ಅದೇ ಇಟ್ಕೋಬೇಕು. ಬೇರೆ ಮೊಬೈಲ್ ಬೇರೆ ಚಾರ್ಜರ್ ಆಗಲ್ಲ, ನಿಮ್ಮ ಚಾರ್ಜರ್ಗೆ ಅದೇ ಮೊಬೈಲೇ ಸಾಧ್ಯ. ಅಂದರೆ ಸುಬ್ರಹ್ಮಣ್ಯನೇ ನಿಮ್ಮ ಗಟ್ಟಿ. ಕಷ್ಟ ಬರಲಿ ಸುಖ ಬರಲಿ 24 ಗಂಟೆ ಅವನ ಜುಟ್ಟು ಜನವರ ಇಟ್ಕೋಬೇಕು. ಭಗವಂತ ಸುಬ್ರಹ್ಮಣ್ಯ ಅಂತ ಇರಬೇಕು. ಎಲ್ಲಿ ಹೋಗ್ತಾ ಇರಬೇಕು? ಕುಕ್ಕೆಗೆ ಹೋಗ್ತಾ ಇರಬೇಕು, ತಿರುಚೆಂದೂರಿಗೆ ಹೋಗ್ತಾ ಇರಬೇಕು, ಪಳನಿಗೆ ಹೋಗ್ತಾ ಇರಬೇಕು. ಹೀಗೆ ಸುಬ್ರಹ್ಮಣ್ಯ ಕ್ಷೇತ್ರಗಳೆಲ್ಲ ಹೋಗಿ ದರ್ಶನ ಮಾಡ್ತಾ ಇರಬೇಕು. ಮಂಗಳವಾರ ಯಾವ ಕಾಲಕ್ಕೂ ಮರೀದೆ ಅವನ ಸ್ಮರಣೆ ಮಾಡ್ಕೊತಾ ಇರಬೇಕು. ಯಾವತ್ತಿದ್ರೂ ಜೀವನದಲ್ಲಿ ಸಾಯಂಕಾಲದ ಹೊತ್ತು ಸ್ಕಂದ ಸೃಷ್ಟಿ ಮನೆಯೊಳಗೆ ಹಾಕ್ಕೋಬೇಕು. ಆ ಸ್ಕಂದ ಸೃಷ್ಟಿ ಅಂದರೆ 6 ಸುಬ್ರಹ್ಮಣ್ಯ ಹೇಗೆ ಹುಟ್ಟದ ಅನ್ನೋದೇ ಆ ಕತೆ ಸಾರಾಂಶ. ಆ ವಿಶೇಷವಾಗಿರೋ ಕಥೆನ ಹಾಡಿನ ಮುಖಾಂತರವಾಗಿ ಸ್ಕಂದ ಸೃಷ್ಟಿ ಅಂತ ಹೇಳಿದ್ರು. ಇಷ್ಟು ವಿಶೇಷವಾಗಿರ್ತಕ್ಕಂಥ ಈ ಶನೇಶ್ವರನ ಸ್ಮರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರ್ತಕ್ಕಂಥ. ಅದಕ್ಕೆ ನಾನಾ ರೂಪ ಭಗವಂತ ಸ್ವರೂಪೇ ನಾಸ್ಮರಾಮಿ ಅಂದರೆ ನಮ್ಮ ಸ್ಮರಣೆ ನಾಸ್ಮರಾಮಿ ಅಂತ ಹೇಳ್ತಾ ಇದ್ದಾಗ ಆತ್ಮ ಸಂಪ್ರೋಕ್ಷಣೆ ಅಂತೆ. ನಾನು ಸ್ಮರಣೆ ನಿತ್ಯಂ ಅಂದರೆ ನಿತ್ಯ ಸ್ಮರಣೆ ಮಾಡ್ಬೇಕಾದ್ರೆ ನೀವೇನು ಮಾಡ್ತೀರಾ? ಸಂಪೂರ್ಣಂ ಅಂತ ಹೇಳ್ಬಿಡ್ತೀರಾ. ಸಂಪೂರ್ಣ ಅನ್ಬಾರ್ದು, ಪುನಃ ಅನ್ನಬೇಕು. ಅದಕ್ಕೆ ನಾಸ್ಮರಾಮಿ ಪುನಃ ಅಂದರೆ ಯಾವತ್ತು ಸ್ಮರಣೆ ಮಾಡ್ಕೊಳ್ಳದೆ ಇದ್ರೇನೋ ನಿಜವಾಗ್ಲೂ ಆರಾಧನೆ ಮಾಡ್ತಾನೆ ಇರಬೇಕು. ಆ ಆರಾಧನೆ ನೀವು ಯಾವತ್ತು ಮಾಡ್ತೀರಾ, ಭಗವಂತ ಯಾವತ್ತು ನಿಮ್ಮ ಜೊತೆ ಇರ್ತಾನೆ. ಕಾಪಾಡೋದು ಯಾವುದೇ ನಕ್ಷತ್ರಕ್ಕಾಗಲಿ ಯಾವುದೇ ಗ್ರಹ ದೋಷಕ್ಕಾಗಲಿ ಎಂಥ ಶನೇಶ್ವರ ಬರಲಿ ನಿಮಗೆ ಕಾಪಾಡ್ತಕ್ಕಂಥನು ಆ ದೇವರುಗಳು ಯಾವಾಗ ಹೇಗೆ. ಈ ಶನೇಶ್ವರನ ಕಥೆ ಅನ್ನೋದು ಆಯಿತು. ತುಲಾ ರಾಶಿಯಲ್ಲಿ ಶನೇಶ್ವರ ಕೂತಿದ್ದ, ಭಾಳ ಸಂತೋಷ. ನೆಕ್ಸ್ಟ್ ಹೋಗ್ತಕ್ಕಂಥದ್ದು ಬುಧನಿಗೆ. ಬುಧ ಎಲ್ಲಿ ಕೂತಿರ್ತಾನೆ? ಕನ್ಯಾ ರಾಶಿಯಲ್ಲಿ, ಅಂದರೆ ನೀರಿನ ಮನುಷ್ಯಲಿ. ಈಗ ನೆಕ್ಸ್ಟ್ ಬರಬೇಕಾದ್ರೂ ಬುಧ ಅಂತ ಬರ್ಕೊಳ್ಳಿ, ಕನ್ಯಾ ಅಂತ ಬರ್ಕೊಳ್ಳಿ. ಆದರೆ ನಮಗೆ ಸಮಯ ಇಲ್ಲ ಅಂದ್ಕೊಂಡಿದ್ದೀವಿ, ನೀವು ಬರ್ಕೊಂಡು ಕೂತೀರಿ, ಮಿಕ್ಕಿದ್ದು ಹೇಳಿದ್ರೆ ಸಮಯ ನೋಡಿಕೊಂಡು ಹೇಳ್ತೀನಿ.